ಹಿನ್ನಡೆ ನಮ್ಮ ಯಶಸ್ಸಿನ ಮೊದಲ ಅಧ್ಯಾಯ. ಸೆಟ್ ಬ್ಯಾಕ್ ಇಸ್ ದ ಬಿಗಿನಿಂಗ್ ಆಫ್ ಅವರ್ ಸಕ್ಸಸ್. ಎಸ್, ಒಂದು ಹಳ್ಳಿಯಲ್ಲಿ ಕಿಶನ್ ಅಂತ ಒಬ್ಬ ಹುಡುಗ ಇದ್ದ. ಅವನ ತಂದೆ ಒಬ್ಬ ಕೃಷಿಕ ಮತ್ತು ತಾಯಿ ಗೃಹಿಣಿ. ಅವರ ದುಡಿಮೆ ಕಡಿಮೆ, ಆದರೆ ಅವನ ಆಸೆ, ಅವನ ಕನಸು ಮಾತ್ರ ದೊಡ್ಡದು. ಎಸ್, ಅವನೊಬ್ಬ IAS ಅಧಿಕಾರಿ ಆಗಬೇಕೆನ್ನುವುದು ಅವನ ಆಸೆ. ಹೀಗೆ ಅವನು UPSC ಎಕ್ಸಾಮ್ ಬರೀತಾನೆ. ಅವನ ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆಗ್ತಾನೆ. ಹೀಗೆ ಅವನು ಟ್ರೈ ಮಾಡ್ತಾನೆ ಫಾರ್ ದ ಸೆಕೆಂಡ್ ಅಟೆಂಪ್ಟಲ್ಲಿ ಕೂಡ ಅವನು ಫೇಲ್ ಆಗ್ತಾನೆ. ಈಗ ಅವನ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು, ನೇಬರ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನಿಮಗೆ ಗೊತ್ತಿದೆ ಅಲ್ಲ, ಫೇಲ್ ಆದಾಗ ರೆಡಿ ನಿಂತಿರ್ತಾರೆ. ಬಂದು ಹೇಳ್ತಾರೆ, ಇನ್ನೂ ನಿನ್ನ ಕೈಯಲ್ಲಿದೆಲ್ಲ ಸಾಧ್ಯ ಇಲ್ಲ, ಬಿಟ್ಬಿಡು, IAS ಆಗೋದೆಲ್ಲ ನಿಂದಲ್ಲ, ಬೇರೆ ಏನಾದರೂ ಕೆಲಸ ನೋಡು ಅಂತ, ಟೈಮ್ ವೇಸ್ಟ್ ಮಾಡಬೇಡ ಸ್ಟಡೀಸಲ್ಲಿ, ಇದರ ಬಗ್ಗೆ ಸ್ಟಡಿ ಮಾಡೋದ್ರಲ್ಲಿ ಅಂತ. ಬಟ್ ಅವನು ಯಾರ ಮಾತು ಕೂಡ ಕೇಳಲ್ಲ. ಥರ್ಡ್ ಟೈಮ್ UPSC ಎಕ್ಸಾಮ್ ಬರೀತಾನೆ. ಆ್ಯಂಡ್ ದಿಸ್ ಟೈಮ್ ಹಿ ಜಸ್ಟ್ ಕ್ರ್ಯಾಕ್ ದ ಎಕ್ಸಾಮ್. ಅವನು ಈಗ ಆ ಹಳ್ಳಿಗೆ ಮೊದಲ IAS ಅಧಿಕಾರಿ. ಎಸ್, ಈ ಒಂದು ಸಣ್ಣ ಕಥೆಯಿಂದ ನಾವು ನಮ್ಮ ಲೈಫ್ನಲ್ಲಿ ಏನಂತ ತಿಳಿಬೋದಂತ ನೋಡೋದಾದ್ರೆ, ಹಿನ್ನಡೆ ಎಂಬುದು ನಮ್ಮ ಜೀವನ ಕಲಿಸಿದ ಒಂದು ಪಾಠ ಅಂತ ತಿಳ್ಕೊಂಡು ಯಶಸ್ಸಿನ ಕಡೆಗೆ ಮುಂದಿನ ಹೆಜ್ಜೆಯನ್ನ ಇಡ್ತಾ ಹೋಗ್ಬೇಕು. ಸೆಕೆಂಡ್ ಟಿಪ್, ಬೇರೆಯವರು ಏನಾದರೂ ಹೇಳ್ತಾ ಇರ್ತಾರೆ, ಬಟ್ ನಮ್ಮ ಕನಸಿನ ಬಗ್ಗೆ ನಾವೇ ಡಿಸೈಡ್ ಮಾಡಬೇಕು. ಬೇರೆಯವರ ಮಾತಿಂದ ನಮ್ಮ ಜೀವನದ ಗುರಿ ಬದಲಾಗಬಾರ್ದು. ನಾವು ನಮ್ಮ ಕನಸಿಗೆ ಸ್ಟಿಕ್ ಆನ್ ಆಗಿರ್ಬೇಕು. ಹೇಗೆ ಕಿಶನ್ ಅವನಿಗೆ IAS ಅಧಿಕಾರಿ ಆಗ್ಬೇಕಂತಾನೆ ಅವನ ಕನಸಾಗಿತ್ತು, ಅದರಲ್ಲೇ ಸ್ಟಿಕ್ ಆನ್ ಆಗಿದ್ದ. ಅವನು ಸೆಕೆಂಡ್ ಟೈಮ್ ಫೇಲ್ ಆದಾಗ ಬೇರೆಯವರ ಮಾತು ಕೇಳಿದಿದ್ರೆ ಅವನು ಇವತ್ತು IAS ಅಧಿಕಾರಿನೇ ಆಗ್ತಾ ಇರಲಿಲ್ಲ. ಆ್ಯಂಡ್ ದ ಥರ್ಡ್ ಪಾಯಿಂಟ್ ಇಸ್ ತಾಳ್ಮೆ. ಹೌದು, ಪೇಷನ್ಸ್ ಇಂದ ಮಾತ್ರ ನಮ್ಮ ಲೈಫ್ನಲ್ಲಿ ನಾವು ಯಶಸ್ಸು ಕಾಣಲು ಸಾಧ್ಯ. ಏನೋ ಒಂದು ಫೇಲ್ ಆದ್ವಿ ಅಂತ ನಮ್ಮ ತಾಳ್ಮೆಯನ್ನು ಕೆಡಿಸಿಬಿಟ್ರೆ ಯಶಸ್ಸು ನಮ್ಮದು ಖಂಡಿತ ಆಗಲ್ಲ. ಅದಕ್ಕೋಸ್ಕರ ತಾಳ್ಮೆಯಿಂದ ಏನೇ ಫೇಲ್ ಆಗಲಿ, ಯಾವುದೇ ಒಂದು ಪ್ರಾಬ್ಲಮ್ಸ್ ಬರಲಿ, ನಮ್ಮ ಕನಸಿನ ಕಡೆ ನಮ್ಮ ಗುರಿ ಇರಬೇಕು. ಫೋರ್ತ್ ಪಾಯಿಂಟ್, ಶ್ರಮ. ಹೌದು, ನಾವು ಶ್ರಮ ಪಟ್ಟರೆ ಮಾತ್ರ ಅದರ ಫಲ ನಮಗೆ ಸಿಗುತ್ತೆ. ಹೇಳ್ತಾರಲ್ಲ, ಹಾರ್ಡ್ ವರ್ಕ್ ವಿಲ್ ಆಲ್ವೇಸ್ ಪೇ ಆಫ್ ಅಂತ. ಫಿಫ್ತ್ ಪಾಯಿಂಟ್, ನಿಲ್ಲದವನು ಮಾತ್ರ ಗೆಲ್ತಾನೆ. ಹೌದು, ನಾವು ಯಶಸ್ಸಿನ ಹಾದಿ ಕಡೆಗೆ ನಮ್ಮ ಸಣ್ಣ ಪುಟ್ಟ ಹೆಜ್ಜೆಗಳು ಕೂಡ ಮ್ಯಾಟರ್ ಆಗುತ್ತೆ. ಈ ಸಣ್ಣ ಪುಟ್ಟ ಹೆಜ್ಜೆಗಳೇ ನಮ್ಮ ಯಶಸ್ಸಿನ ಪ್ರಯಾಣಕ್ಕೆ ದಾರಿ ಮಾಡಿ ಕೊಡುತ್ತೆ. ಆ್ಯಂಡ್ ದ ಸಿಕ್ಸ್ ಪಾಯಿಂಟ್, ಯಶಸ್ಸು ಎಂಬುದು ನಿಧಾನವಾಗಿ ಬರುತ್ತೆ. ಸೊ ಸಕ್ಸಸ್ ಎಂಬುದು ತುಂಬ ಶಾಂತವಾಗಿ, ತುಂಬ ತಾಳ್ಮೆಯಿಂದ ನಮ್ಮ ಲೈಫ್ನಲ್ಲಿ ಬರುತ್ತೆ. ನಮ್ಮ ಶ್ರಮ, ಅದರ ಫಲ ಎಲ್ಲಿ ಕೂಡ ಸಿಗದೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ಲೈಫ್ನಲ್ಲಿ ತಾಳ್ಮೆಯಿಂದ ಇರೋದು ತುಂಬಾ ಮುಖ್ಯ. ಇದಕ್ಕೋಸ್ಕರ ನಮ್ಮ ಸಕ್ಸಸ್ ಎಲ್ಲರ ಮುಂದೆ ಸೌಂಡ್ ಮಾಡೋ ಮೊದಲು ನಮ್ಮ ಹಾರ್ಡ್ ವರ್ಕ್, ನಮ್ಮ ಶ್ರಮ ಎಲ್ಲರಿಗೂ ಕೇಳಬೇಕು. ಎಸ್, ಸೊ ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ಮೋಟಿವೇಶನಲ್ ಸ್ಟೋರಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಮತ್ತು ಬೇರೆಯವರಿಗೆ ಕೂಡ ಶೇರ್ ಮಾಡಿ, ಮತ್ತು ಪ್ಲೀಸ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.